ಎಲ್ರಿಗೂ ನಮಸ್ಕಾರ. ಇವತ್ತು ಭಾನುವಾರ. ನಾನು ವಿಡಿಯೋ ಎಡಿಟ್ ಆ್ಯಂಡ್ ಅಪ್ಲೋಡ್ ಮಾಡಿ ಮಲಗುವಷ್ಟರಲ್ಲಿ 3:15 ಆಗೇ ಹೋಗಿತ್ತು. 7:30ಗೆ ಅಲಾರಾಮ್ ಇಟ್ಟು ಮಲ್ಕೊಂಡ್ರೆ ಎದ್ದೇಳುವಾಗ 7:45 ಆಗೇ ಹೋಗಿತ್ತು. ಬೇಗ ಫ್ರೆಶ್ ಅಪ್ ಆಗಿ ಆಚೆ ರಂಗೋಲಿ ಇಟ್ಟು ನಾನು 8 ಗಂಟೆಗೆ ಬಂದು ಕೆಲಸ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಪಾಪುನು ಎದ್ದು ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ಅವರಿಗೂ ಗುಡ್ ಮಾರ್ನಿಂಗ್ ಹೇಳಿ ಹಾಲು ಕೊಟ್ಟು ನಾನು ಕಾಫಿ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಸಂಡೇ ಆಗಿದ್ದರಿಂದ ಮಕ್ಳ ಜೊತೆ ಆಟ ಆಡೋಕ್ಕೆ ಪಾಪು ಹೋಗ್ತಾ ಇದ್ದಾನೆ. ಪಾಪುಗೆ ಅಂತ ಸ್ಮಾಲ್ ದೋಸೆ ಮಾಡಿಕೊಟ್ಟೆ. ಮನುಷ್ಯನ ಜನ್ಮ ಎಷ್ಟು ಬಂಡ್ ಜನ್ಮ ಅಂದರೆ ಹೆಲ್ತ್ ಸರಿ ಇಲ್ಲ ಅಂತಂದ್ರು ದೋಸೆಗೆ ಉಪ್ಪೆಸರು ಖಾರ ಹಾಕೊಂಡು ತಿಂತಾ ಇದ್ದೀನಿ. ನಮ್ಮನೆ ಓನರ್ ಫ್ಯಾಮಿಲಿಯವರು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕೆರೆಗೆ ಹೋಗ್ತಾ ಇದ್ದಾರೆ. ನನ್ನ ಮಗ ಕೂಡ ಜೊತೆಗೆ ಹೋಗ್ತೀನಿ ಅಂತ ಹಠ ಮಾಡಿಕೊಂಡು ಅವ್ರ ಜೊತೆನೇ ಹೋದ. ಅಫಿಷಿಯಲ್ ಆಗಿ ಇವ್ರು ನಮ್ಮನೆ ಓನರ್ ಆದರೂ ಪಾಪುಗೆ ಅಜ್ಜಿ ತಾತ ಅತ್ತೆ ಮಾವನ ಪ್ರೀತಿ ತುಂಬ್ತಾ ಇರೋದು ಮಾತ್ರ ಇವರೇ. ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಬಂದು ನಾನು ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದೆ. ನೆನ್ನೆ ಊರಿಗೆ ಹೋಗಿದ್ದು ನಮ್ಮ ದೊಡ್ಡ ಬಾಸು ಅಷ್ಟರಲ್ಲಿ ಮನೆಗೆ ವಾಪಸ್ ಬಂದರು. ಅವ್ರನ್ನ ವೆಲ್ಕಮ್ ಮಾಡಿ ಕೆಲಸ ಮಾಡ್ತಾ ಇದ್ದೆ. ಅಷ್ಟರಲ್ಲೇ ಸಡನ್ನಾಗಿ ನಮ್ಮ ವರುಣರಾಯ ಎಂಟ್ರಿ ಕೊಟ್ಬಿಟ್ರು. ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ನನ್ನ ಕೆಲಸನೂ ಮುಗ್ದಿತ್ತು, ಲಾಗೌಟ್ ಟೈಮ್ ಕೂಡ ಆಗಿತ್ತು. ಕೆಲಸ ಮುಗಿಸಿದ ಖುಷಿಲಿ ಕಾಫಿ ಮಾಡಿಕೊಂಡು ಕಾಫಿನೂ ಕುಡಿದ್ವಿ. ನಮ್ಮಮ್ಮ ಇವ್ರು ವಾಪಸ್ ಬರುವಾಗ ಒಂದು ಬ್ಯಾಗ್ ಕೊಟ್ಟು ಕಳಿಸಿದ್ರು. ಆಗಲೇ ಕೆಲಸದ ಬ್ಯುಸಿಲಿ ನೋಡೋಕೆ ಆಗಿರಲಿಲ್ಲ, ಈಗ ನೋಡ್ತಾ ಇದ್ದೀನಿ. ಇದು ನನ್ನ ಫೇವ್ರೆಟ್ ತಿಂಡಿ, ಅದಕ್ಕೆ ಒಂದು ಬ್ಯಾಗ್ ಫುಲ್ ಕೊಟ್ಟು ಕಳಿಸೋರೆ. ನನಗೆ ಯೂಶ್ವಲಿ ಕಾಳು ಸೊಪ್ಪು ಅಂದರೆ ತುಂಬ ಇಷ್ಟ. ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ಅವರೆಕಾಳು ಬಿಡಿಸೋ ಅಷ್ಟು ಟೈಮ್ ಇರಲ್ಲ ಅಂತ ಅವರೇ ಬಿಡಿಸಿ ಕೊಟ್ಟು ಕಳಿಸಿದ್ದಾರೆ. ಹಾಗೆ ಹಬ್ಬಕ್ಕೆ ಸ್ಯಾರಿಗೆ ಬ್ಲೌಸ್ ಹೊಲಿಸಿ ಕುಚ್ಚು ಹಾಕ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ. ಅಮ್ಮ ಅಂದ್ರೇ ಹಾಗೆ ಅಲ್ವಾ, ತನಿಗಾಗಲಿಲ್ಲ ಅಂದರೂ ಮಕ್ಳಿಗೆಲ್ಲ ಸಿಗಬೇಕು ಅಂತ ಬಯಸೋಳೆ ತಾಯಿ. ಆದರೆ ಆ ಥರ ಅದೃಷ್ಟ ಎಲ್ಲ ಮಕ್ಕಳಿಗೂ ಸಿಗೋದಿಲ್ಲ. ಅಷ್ಟರಲ್ಲಿ ನಮ್ಮ ಪಾಪು ಕೂಡ ವಾಪಸ್ ಬರ್ತಾನೆ ನಿದ್ದೆ ಮಾಡಿಬಿಟ್ಟಿದ್ನಂತೆ. ಅವನು ಬಂದಮೇಲೆ ಅವನಿಗೆ ಸ್ನಾನ ಮಾಡಿಸಿ ನಮ್ಮ ದೊಡ್ಡ ಬಾಸ್ಗೆ ರೆಡಿ ಮಾಡಲಿಕ್ಕೆ ಅಂತ ಕೊಟ್ಟೆ. ಅವರು ರೆಡಿ ಮಾಡಿದ್ಮೇಲೆ ಅವನಿಗೆ ಊಟ ಮಾಡಿಸ್ತಿದ್ದೆ. ಊಟ ಮಾಡಿಸೋಕ್ಕೆ ತುಂಬ ಸತಾಯಿಸ್ಬಿಟ್ಟ. ನಂತರ ಎಲ್ಲರೂ ರೆಡಿ ಆದ್ವಿ. ಈಗ ಸಮಯ 10:10. ನಮ್ಮ ಪಯಣ ಫ್ರಮ್ ಸೋ ಕಡೆಗೆ. ಮನೆಯಿಂದ ಹೊರಡುವಾಗ ಇಲ್ಲದೆ ಇರೋ ಮಳೆ ಎಸ್ಮಾಲ್ ಹತ್ತತ್ರ ಹೋಗುವಾಗ ತುಂಬಾ ಜೋರಾಯಿತು. ಅದೇ ಮಳೆಯಲ್ಲಿ ಫುಲ್ ನೆನ್ಕೊಂಡು ನಮ್ಮ ಪ್ರವೇಶ. ಆದರೆ ಪಾಪನ ಮಾತ್ರ ಫುಲ್ ಕವರ್ ಮಾಡಿಬಿಟ್ಟಿದ್ದೆ. ಥಿಯೇಟರ್ಲಿ ರಾಜ್ ಬಿ ಶೆಟ್ಟಿ ಅವರ ಈ ಎಂಟ್ರಿಗೆ ಫುಲ್ ಸೌಂಡ್ ಇತ್ತು. ಅದಕ್ಕೆ ಈ ಸೀನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಆಲ್ರೆಡಿ ಎಲ್ಲರೂ ಮೂವಿ ನೋಡಿರ್ತಾರೆ, ಅದಕ್ಕೆ ಈ ಸೀನ್ನ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ತಪ್ಪಾದರೆ ಕ್ಷಮೆ ಇರಲಿ, ಈ ಕ್ರೆಡಿಟ್ ನಿಮಗೂ ಇರಲಿ. ಮಧ್ಯೆ ಇಂಟರ್ವಲ್ ಟೈಮಲ್ಲಿ ಪಾಪ್ಕಾರ್ನ್ ತೊಗೊಂಡಿಲ್ಲ ಅಂದರೆ ಹೇಗಿರುತ್ತೆ, ಅದಕ್ಕೆ ಪಾಪ್ಕಾರ್ನ್ ತಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಸೆಲ್ಫಿ ಬದಲು ಸೆಲ್ಫಿ ವಿಡಿಯೋ ತಗೊಂಡು ಒಳಗಡೆ ಹೋದರೆ ನಮ್ಮ ಚಿಕ್ಕ ಬಾಸ್ ಇಬ್ಬರಿಗೂ ಪಾಪ್ಕಾರ್ನ್ ತಿನ್ನಿಸ್ತಾ ಇದ್ರು. ಅಪ್ಪಂಗೊಂದು ಅಮ್ಮಂಗೊಂದು ಅಂತ ಇಬ್ಬರಿಗೂ ಈಕ್ವಲ್ ಆಗಿ. ಮೂವಿ ಮುಗಿದ್ರು ಜನ ಮಾತ್ರ ಆಚೆ ಹೋಗೋಕ್ಕೆ ರೆಡಿನೇ ಇರಲಿಲ್ಲ. ಈ ಸ್ಟ್ರೆಸ್ಫುಲ್ ಲೈಫಲ್ಲಿ ಈ ಒಂದು ಮೂವಿ ಬೇಕಾಗಿತ್ತು. ನಿಜ ಹೇಳಬೇಕಂದ್ರೆ ನಗಡಿ ಹೊಟ್ಟೆ ನೋವು ಜೊತೆಗೆ ಕೆಮ್ಮು ಕೂಡ ಶುರು ಆಗ್ಬಿಟ್ಟಿತ್ತು. ಹಾಗೆ ವಾಪಸ್ ಬರ್ತಾ ನಮ್ಮ ತುಮಕೂರಲ್ಲಿರೋ ಕೋಟೆ ಆಂಜನೇಯ ಸ್ವಾಮಿಗೆ ಕೈ ಮುಗಿದು ಮುಂದೆ ಬಂದ್ವಿ. ದೇವರು ವರಗಳನ್ನು ಕೊಡುವುದಿಲ್ಲ, ಶಾಪಗಳನ್ನೂ ಕೊಡುವುದಿಲ್ಲ. ಬದಲಾಗಿ ದೇವರು ನಮಗೆ ಅವಕಾಶಗಳನ್ನು ಮಾತ್ರ ಕೊಡುತ್ತಾನೆ. ಆ ಅವಕಾಶಗಳನ್ನು ನಾವು ವರಗಳನ್ನಾಗಿ ಅಥವಾ ಶಾಪಗಳನ್ನಾಗಿ ಪರಿವರ್ತಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಮನೆಗೆ ವಾಪಸ್ ಬಂದಾಗ 1:20. ಇಷ್ಟೇ ಇವತ್ತಿನ ದಿನಚರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.